ಹಾಯ್ ಎವ್ರಿವನ್. ನೋಡ್ರಿ, ಯಾರಿಗೆ ಮ್ಯಾಥ್ಸ್ ಟಫ್ ಅನ್ಸತ್ತ, ನನಗ್ ಬಾಳ ಅಂದ್ರ ಬಾಳ ಟಫ್ ಅನ್ಸುತ್ತೆ ಸರ್, ಅರ್ಥ ಆಗಂಗಿಲ್ರಿ ಅಂತಂದೇಳಿ ಯಾರು ಅನ್ಕೊಂತಿರಲ್ಲ. ಸೊ ಅವ್ರಿಗಾಗಿ ನಾನು ವಿಡಿಯೋಸ್ ಗಳನ್ನ ಮಾಡಿ ಹಾಕ್ತಿದ್ದೀನಿ, ತುಂಬಾ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂತ ಹೋಗೋಣ. ಕಂಪ್ಲೀಟ್ ಆಗಿ ಕ್ಲಾಸ್ ಗಳನ್ನ ನೋಡ್ರಿ, ನೀವು 100% ಮಾಡ್ತೀರಿ. ಈಗ ನೋಡ್ರಿ, ಬೋರ್ಡ್ ಮಾಸ್ ರೂಲ್ ಪ್ರಕಾರ ಈ ರೀತಿ ಕ್ವಶನ್ಸ್ ಗಳನ್ನ ಕೊಡ್ತಾರ. ಇವುಗಳನ್ನ ಹೆಂಗ್ ಸಾಲ್ವ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಒಂದೊಂದಾಗಿ. ಇದಕ್ಕಿಂತ ಮುಂಚೆ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು, ಬೋರ್ಡ್ ಮಾಸ್ ಅಂದ್ರೆ ಏನು ಅಂತ ಹೇಳಿ. ಬೋರ್ಡ್ ಮಾಸ್ ಅಂತಂದೇಳಿ ಬೋರ್ಡ್ ಮಾಸ್ ಅಂತ ಹೇಳಿ ಬರುತ್ತೆ. ಬದ್ಮಾಸ್ ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ಬದ್ಮಾಸ್ ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ಓ ಬದ್ಲಿ ಎ ಅಲ್ಲಿ, ಇಲ್ಲಿ ನೋಡ್ರಿ, ಇಲ್ಲ ಅಲ್ಲಿ ಬದ್ಮಾಸ್ ಅಂತ ಹೇಳಿದ್ರೆ ಎ ಬದ್ಲಿ ಓ ಹಾಕ್ರಷ್ಟ. ಇಲ್ಲಿ ಬಿ ಅಂತಂದ ಹೇಳಿದ್ರೆ ಬ್ರಕೆಟ್ಸ್ ಗಳು. ಬಿ ಅಂತಂದ ಹೇಳಿದ್ರೆ ಬ್ರಕೆಟ್ಸ್. ಯಾವ ಬ್ರಕೆಟ್ ಗಳು ಬರ್ತಾವ ಸರ್? ಈ ತರ ಬ್ರಕೆಟ್ ಬರುತ್ತೆ ನೋಡ್ರಿ. ಇದಕ್ಕೊಂಥರ ಅರ್ಜೆಂಟ್ ಇರುತ್ತೆ ಇವು, ಈ ಬ್ರಕೆಟ್. ಇದನ್ನ ಮೊದಲು ಸಾಲ್ವ್ ಮಾಡ್ಬೇಕು. ಇದು ಸಾಲ್ವ್ ಮಾಡಿ ಆದ ನಂತರ ನೆಕ್ಸ್ಟ್ ಯಾವ್ದು ಫ್ಲವರ್ ಬ್ರಕೆಟ್ ನ ಸಾಲ್ವ್ ಮಾಡ್ಬೇಕು. ಲಾಸ್ಟ್ ಯಾವ್ದು ಅಂತಂದ ಹೇಳಿದ್ರೆ ಈ ತರ ಸ್ಕ್ವೇರ್ ಬ್ರಕೆಟ್ ಇರೋದನ್ನ ಸಾಲ್ವ್ ಮಾಡ್ಬೇಕು. ಇಫ್ ಬ್ರಕೆಟ್ಸ್ ಗಳು ಇದ್ರ. ಇಲ್ಲ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಏನ್ ಬರುತ್ತೋ ಆಫ್ ಅಂತಂದ್ ಹೇಳಿರ್ಬೋದು, ಇಲ್ಲ ಎಕ್ಸ್ ಸ್ಕ್ವೇರ್, ಎಕ್ಸ್ ಕ್ಯೂಬ್, ಅಥವಾ ರೂಟ್ ಎಕ್ಸ್, ಅಥವಾ ಕ್ಯೂಬ್ ರೂಟ್ ಎಕ್ಸ್ ಅಂತ ಹೇಳಿ ಈ ತರ ಬರ್ತಾವ. ಈ ತರ ಇದ್ದು ಅಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ಬೇಕು. ಇಲ್ಲ ಇವ್ ಯಾವ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಓನ್ಲಿ ಡಿವಿಷನ್ ಇತ್ತಂದ್ರೆ ಮೊದಲು ಡಿವಿಷನ್, ಇಲ್ಲ ಮಲ್ಟಿಪ್ಲಿಕೇಶನ್, ಇಲ್ಲ ಲಾಸ್ಟ್ ಅಂತ ಎಡಿಷನ್, ಲಾಸ್ಟ್ ಸಬ್ಸ್ಟ್ರಾಕ್ಷನ್. ಈ ಆರ್ಡರ್ ಗಳ ಮೇಲೆ ನಾವು ಸಾಲ್ವ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಈಗ ಒಂದೊಂದಾಗಿ ನೋಡೋಣ. ಇಲ್ಲಿ ನೋಡ್ರಿ, ಈ ತರ ಐತಲ್ಲ, ಈ ತರ ಕ್ವಶನ್ಸ್ ಗಳು ಬಂದಾಗ ನಾವು ಮೊದಲು ಇದನ್ನ ಏನ್ ಮಾಡ್ಕೋಬೇಕು, ರೀರೈಟ್ ಮಾಡ್ಕೋಬೇಕು, ಮತ್ತೆ ರಿಟರ್ನ್ ಬರ್ಕೋಬೇಕು. ಇಲ್ಲಿ ಎಷ್ಟು 16 ಐತ್ರಿ. ಈ ಡಿವೈಡೆಡ್ ಬೈ ಐತಲ್ಲ, ಈ ಡಿವೈಡೆಡ್ ಬೈ ಮೀನ್ಸ್ ಏನೈತಿ, ಡಿವೈಡೆಡ್ ಬೈ ಬದಲಾಗಿ ಏನ್ ಬರ್ದಾರ, ಇಂಟು ಬರ್ದಾರ. ಡಿವೈಡೆಡ್ ಬದಲಾಗಿ ಇಂಟು ಬರ್ಕೊಂಡೆ. ನೆಕ್ಸ್ಟ್ ಏನೈತಿ 4 ಬರ್ಕೊಂಡಿ. ನೆಕ್ಸ್ಟ್ ಮೈನಸ್ ಬದಲಾಗಿ ಏನ್ ಬರ್ಕೊಂಡಿದಾರೆ ನೋಡ್ರಿ, ಮೈನಸ್ ಬದಲಾಗಿ. ಮೈನಸ್ ಮೀನ್ಸ್ ಏನಂತಂದ್ರೆ ಪ್ಲಸ್ ಬರ್ಕೊಂಡಿದಾರೆ, ಪ್ಲಸ್ ಬರ್ಕೊಂಡೆ. ನೆಕ್ಸ್ಟ್ ಏನೈತಿ 12 ಐತಿ. ನೆಕ್ಸ್ಟ್ ಪ್ಲಸ್ ಬದಲಾಗಿ ಏನೈತ್ರಿ, ಪ್ಲಸ್ ಬದಲಾಗಿ ಡಿವೈಡೆಡ್ ಬೈ ಐತಿ, ಡಿವೈಡೆಡ್ ಬೈ 3 ಅಂತಂದೇಳಿ. ನೆಕ್ಸ್ಟ್ ಇಂಟು ಬದಲಾಗಿ ಏನೈತೆ, ಇಂಟು ಬದಲಾಗಿ ಮೈನಸ್ ಐತ್ರಿ, -5. ಈ ತರ ಬರ್ಕೊಂಡೆ. ಇವಾಗ ನಾನು ಇದನ್ನ ಸಾಲ್ವ್ ಮಾಡ್ಕೋಬೇಕು. ಈಗ ನಮಗ್ ಬೋರ್ಡ್ ಮಾಸ್ ರೂಲ್ ಪ್ರಕಾರ ನೋಡ್ರಿ, ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬ್ರಕೆಟ್ಸ್ ಗಳು ಅದಾವೇನ್ರಿ? ಇಲ್ಲ. ಆಫ್ ಅದು ಇದು ಸ್ಕ್ವೇರ್ ಕ್ಯೂಬ್ ರೂಟ್ ಅದಾವನ್ ಕಾನ್ಸೆಪ್ಟ್ ಇಲ್ಲ. ಹಂಗಾದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಡಿವಿಷನ್ ಮಾಡ್ಬೇಕ್ರಿ, ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಕೂಡಿಸ್ಬೇಕು, ಲಾಸ್ಟ್ ಕಳಿಬೇಕು ಅಂತಂದೇಳಿ. ಈಗೇನು ಡಿವೈಡೆಡ್ ಬೈ ಮಾಡ್ಬೇಕು. ಈ ಡಿವೈಡೆಡ್ ಬೈ ಮಾಡ್ಬೇಕಂತಂದ ಹೇಳಿದ್ರೆ ಈ ಎರಡು ಸಂಖ್ಯೆಗಳನ್ನ ತಗೋಬೇಕು. ಈಗ ಡಿವೈಡೆಡ್ ಬೈ ಇಲ್ಲ ಐತಲ್ಲ, ಈ ಎರಡು ಸಂಖ್ಯೆಗಳನ್ನ ತಗೋಬೇಕು. ಸೈಡ್ ಬರ್ಕೊಡ್ರಿ. 12 ಡಿವೈಡೆಡ್ ಬೈ 3 ಅಂತಂದ್ರೆ 3 ಒಂದ್ಲೆ 3 4. ಆನ್ಸರ್ ಎಷ್ಟು ಬಂತು? 4 ಬಂತು. ಬರೀರಿ ಕೆಳಗಡೆ ಸ್ಟೆಪ್. 16 ಇಂಟು 4 ಪ್ಲಸ್ ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ ನಂಗೆ ಎಷ್ಟು ಬಂತು ಸರ್? 4 ಬಂತ್ರಿ. -5 ಅಂತಂದೇಳಿ. ಈ ಇವಾಗ ನೋಡ್ರಿ, ನೆಕ್ಸ್ಟ್ ಏನಂತಂದ್ರೆ ಸ್ಟೆಪ್, ಈಗ ಇಂಟು ಪ್ಲಸ್ ಮೈನಸ್ ಅಂತಂದೈತೆ. ಇದ್ರಲ್ಲಿ ಯಾವ್ದು ಫಸ್ಟ್ ಮಾಡ್ಕೋಬೇಕ್ರಿ ಸರ್? ಇಂಟು ಮಾಡ್ಕೋಬೇಕ್ರಿ. ಈಗ ಇಂಟು ಅಂತಂದ ಹೇಳಿದ್ರೆ ಈ ಎರಡು ಈ ಕಡೆ ಆ ಕಡೆ ಇರೋ ಥಿಂಗ್ಸ್ ಗಳನ್ನ ಇಂಟು ಮಾಡ್ಕೋಬೇಕು. 16 ಇಂಟು 4 ಎಷ್ಟಾಗತ್ತ ಸರ್? 16 ಇಂಟು 4 ಎಷ್ಟಾಗತ್ತ ಅಂದ್ರೆ 64 ಆಗತ್ತೆ. 4 24, 4 ಪ್ಲಸ್ 2 6. ಟೋಟಲ್ ಆಗಿ ಎಷ್ಟಂದ್ರೆ 64 ಆಯ್ತು. ನೆಕ್ಸ್ಟ್ ಏನ್ ಬರ್ಕೊಂಡು ಇದನ್ನ ಸಾಲ್ವ್ ಮಾಡ್ಕೊಂಡಾಗ 64 ಬಂತು. ಇನ್ನೇನ್ ಉಳಿತು? 4 ಉಳಿತು, -5 ಉಳಿತು. ಇನ್ನೇನ್ ಮಾಡ್ಬೇಕ್ರಿ ಸರ್? ನಾನು ಕೂಡಿಸ್ಬೇಕ್ರಿ. ಕೂಡಿಸ್ಬೇಕಂತಂದ ಹೇಳಿದ್ರೆ ಇಲ್ಲಿ ನೆನ್ಪಿಟ್ಕೊಡ್ರಿ, ಯಾವ ಸಂಖ್ಯೆಗಳ ಹಿಂದೆ ಪ್ಲಸ್ ಚಿಹ್ನೆ ಇರುತ್ತೆ ಅವುಗಳನ್ನ ಮಾತ್ರ ಕೂಡಿಸ್ಬೇಕು. ನೆನ್ಪಿಟ್ಕೊಡ್ರಿ ಇದನ್ನ, ಈ ರೂಲ್ ನೆನ್ಪಿಟ್ಕೊಡ್ರಿ. ಯಾವ ಸಂಖ್ಯೆಗಳ ಹಿಂದೆ ಪ್ಲಸ್ ಐತೆ ಸರ್? 4 ಹಿಂದೆ ಪ್ಲಸ್ ಐತ್ರಿ. ಆಮೇಲೆ 64 ಹಿಂದೆ ಪ್ಲಸ್ ಐತ್ರಿ. ಏನು ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಇವನ್ನೆರಡು ಕೂಡಿಸ್ರಿ. ಎಷ್ಟು ಬಂತು? 68 ಬಂತು. -5 ಮಾಡ್ರಿ. ಸೊ 68ರಾಗ 5 ಕಳೆದ್ರೆ ಎಷ್ಟು ಬಂತು? ಲಾಸ್ಟ್ ಸ್ಟೆಪ್ 63 ಅಂತಂದ ಹೇಳಿ ಬರುತ್ತೆ. ಈ ರೀತಿಯಾಗಿ ಸಾಲ್ವ್ ಮಾಡ್ಬೇಕು. ಸರ್ ಇದನ್ನ ಯಾಕೆ ಹೇಳ್ರಿ? ಈಗ ನಾ ಹೇಳ್ತೀನಿ ಅದನ್ನ. ಯಾಕಂದ್ರೆ ಈಗ ನೋಡ್ರಿ, ಕೆಲವೊಂದು ಕ್ವಶನ್ಸ್ ಗಳು ಬರ್ತಾವ. ಈಗ ಹೆಂಗಂತಂದ್ರೆ 9, ಈಗ ಈ ತರ 9 ಮೈನಸ್ 8 ಪ್ಲಸ್ 9 ಅಂತಂದೈತಿ. 9 ಮೈನಸ್ 8 ಪ್ಲಸ್ 9 ಐತೆ. ಇದನ್ನ ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ ಆನ್ಸರ್? ನೀವು ಹೇಳ್ರಿ ನೋಡ, ಕಮೆಂಟ್ ಹಾಕ್ರಿ. ಇದನ್ನ ಸಾಲ್ವ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ? ಈಗ ನನಗೇನ್ ಬರುತ್ತೆ ಅಂತಂದ್ರೆ ಸರ್, ಮೈನಸ್ ಮತ್ತು ಪ್ಲಸ್ ಒಳಗಡೆ ಬೋರ್ಡ್ ಮಾಸ್ ಪ್ರಕಾರ ಮೈನಸ್ ಮತ್ತು ಪ್ಲಸ್ ಇದ್ರೊಳಗಡೆ ಬ್ರಕೆಟ್ ಆಫ್ ಅವು ಇಲ್ರಿ, ಡಿವಿಷನ್ ಇಂಟು ಆಮೇಲೆ ಪ್ಲಸ್ ಮಾಡ್ಬೇಕು, ಲಾಸ್ಟ್ ಮೈನಸ್ ಮಾಡ್ಬೇಕು. ಈ ಎರಡರಲ್ಲಿ ಮೊದ್ಲು ಏನ್ ಮಾಡ್ಬೇಕ್ರಿ? ನಾ ಪ್ಲಸ್ ಮಾಡ್ಕೋಬೇಕ್ರಿ. ಪ್ಲಸ್ ಮಾಡ್ಕೊಂಡ್ರೆ ಇವ್ನ ಎರಡು ಪ್ಲಸ್ ಮಾಡ್ಕೊಂಗಿಲ್ಲ, ರಾಂಗ್ ಆಗುತ್ತೆ. ಯಾಕಂತಂದ ಹೇಳಿದ್ರೆ ಯಾವ ಸಂಖ್ಯೆಗಳ ಹಿಂದೆ ಪ್ಲಸ್ ಇರುತ್ತೆ ಅವುಗಳನ್ನ ಮಾತ್ರ. 9 ಹಿಂದೆ ಪ್ಲಸ್ ಐತಿ, ಇದನ್ನ ಪ್ಲಸ್ ಮಾಡ್ಕೊಡ್ರಿ. ಇಲ್ಲಿ ಏನು ಇಲ್ಲ ಅಂತಂದ ಹೇಳಿದ್ರೆ 9 ಹಿಂದೆ ಏನಿರುತ್ತೆ? ಏನು ಇಲ್ಲ ಅಂತಂದ ಹೇಳಿದ್ರೆ ಯಾವಾಗ್ಲೂ ಪ್ಲಸ್ ಇರುತ್ತೆ. ಈಗ 8 ಹಿಂದೆ ಏನೈತಿ? ಮೈನಸ್ ಐತಿ, ಅದನ್ನ ಮೈನಸ್ ಮಾಡ್ಕೊಳಂಗಿಲ್ಲ. ಇವ್ನ ಎರಡು ಕೂಡಿಸ್ಕೋಬೇಕು. ಎಷ್ಟಾಗತ್ತ? 9 9 18 -8 ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ 10 ಬರುತ್ತೆ. ಪಾಯಿಂಟ್ ಕ್ಲಿಯರಾ? ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಈಗ ಇನ್ನೊಂದು ನೋಡೋಣ. ಈಗ -8 ಆಮೇಲೆ +9 ಆಮೇಲೆ -8 +4 ಅಂತಂದೈತೆ. ಸರ್ ಇದನ್ನ ಕೂಡಿಸಿದ್ರೆ ಎಷ್ಟು ಬರ್ತೈತ್ರಿ? ಇದನ್ನೆಲ್ಲ ಕೂಡಿಸಿದ್ರೆ ಎಷ್ಟು ಬರುತ್ತೆ? ಈಗ ಅದ್ರ ಪ್ರಕಾರ ಮಾಡ್ಬೇಕು ನಾವು.
ಸರ್ ಇವಾಗ ಮೈನಸ್ ಪ್ಲಸ್ ಇವೆಲ್ಲ ಅದಾವ್ರಿ. ಈಗ ನಾವು ಇನ್ ಚೆಕ್ ಮಾಡಿದ್ವಿ ಅಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕಂದ್ರ ಪ್ಲಸ್ ಮಾಡ್ಕೋಬೇಕ್ರಿ. ಪ್ಲಸ್ ಅಂತಂದ್ರೆ ಯಾವ ಸಂಖ್ಯೆಗಳ ಹಿಂದೆ ಪ್ಲಸ್ ಇರುತ್ತ ರೌಂಡ್ ಹಾಕ್ರಿ. ಇವೆರಡು ಸಂಖ್ಯೆಗಳ ಹಿಂದೆ ಪ್ಲಸ್ ಐತ್ರಿ. ಇವುಗಳನ್ನ ಪ್ಲಸ್ ಮಾಡ್ಕೊಂಡ್ರೆ ಎಷ್ಟು ಬರ್ತೀರಿ? 9 4 13 ಬಂತ್ರಿ. ಮೈನಸ್ 8 ರೀ. ಆಮೇಲೆ ಮೈನಸ್ 8 ಅಂತಂದ ಹೇಳಿ. ಈಗ ನೋಡ್ರಿ ಮತ್ ನೋಡ್ರಿ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ ಏನ್ ಮಾಡ್ಕೋಬೇಕು? ಇವ್ನೆರಡು ಏನಂತಂದ್ರೆ -8 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತೆ? 16 ಆಗತ್ತೆ. -16 ಅಂತಂದ್ ಹೇಳ್ತೀವಿ. ಇವಾಗ ಕಳಿರಿ ಸರ್ 16ರಾಗ 13 ಹೊಳದ್ರೆ ಎಷ್ಟ್ರಿ? 3 ಬಂತ್ರಿ. ಆಮೇಲೆ ದೊಡ್ಡ ಸಂಖ್ಯೆ ಹಿಂದೆ ಏನೈತ್ರಿ? ಮೈನಸ್ ಐತ್ರಿ. -3 ಬರ್ಕೊಂಡ್ರಿ. ಸರ್ ಇದೇನ್ ಹೇಳಿದ್ರಿ? ಇವಾಗ ದೊಡ್ಡ ಸಂಖ್ಯೆ ಹಿಂದೆ ಅದು ಇದ್ರೆ ನಮಗ್ ಕನ್ಫ್ಯೂಸ್ ಆಯ್ತ್ರಿ ಇವಾಗ. ಎಸ್ ಇಲ್ಲಿ ನೋಡ್ರಿ ಈಗೇನಂತಂದ್ ಹೇಳಿದ್ರೆ 9 -8 ಅಂತಂದೈತೆ. 9ರಾಗ 8 ಕಳೆದ್ರೆ ಎಷ್ಟ? 1 ಬಂತು. ಇಲ್ಲಿ ದೊಡ್ಡ ಸಂಖ್ಯೆ ಹಿಂದ್ಗಡೆ ಏನೈತಿ ಸರ್? ಪ್ಲಸ್ ಚಿಹ್ನೆ ಐತ್ರಿ. ಸೊ ಅದಕ್ಕೋಸ್ಕರ ಇಲ್ಲಿ ಪ್ಲಸ್ ರೀ. ಅಂದ್ರೆ ಪ್ಲಸ್ ಬರೆಯೋದ್ ಬೇಡ, ನೀವು 1 ಅಂತ ಬರೆದ್ರು ಕೂಡ ಅದ್ರ ಹಿಂದೆ ಪ್ಲಸ್ ಬರುತ್ತೆ. ಈಗ ಇನ್ನೊಂದು ಎಕ್ಸಾಂಪಲ್ ಸರ್, ಇವಾಗ 5 - 2 ಅಂತಂದ್ ಹೇಳ್ರಿ. 5 - 2 ಸರ್ ಇದ್ರ ಹಿಂದೆ ನೋಡ್ರಿ ಎಷ್ಟು ಬರುತ್ತೆ? 3 ಬಂತ್ರಿ. ಸರ್ 5 ಹಿಂದೆ ಏನೈತ್ರಿ? ದೊಡ್ಡ ಸಂಖ್ಯೆ ಹಿಂದ್ಗಡೆ ಏನೈತ್ರಿ? ಪ್ಲಸ್ ಐತ್ರಿ. ಏನು ಬರೆಯೋದ್ ಬೇಡ, ಪ್ಲಸ್ ಯಾವಾಗ್ಲೂ ಇದ್ದೇ ಇರುತ್ತೆ. ಈ ಫಾರ್ ಎಕ್ಸಾಂಪಲ್ ಇನ್ನೊಂದ್ ಬಂತು ಸರ್ 15 - 10 ಅಂತಂದ್ ಹೇಳ್ರಿ. ಕಡಿರಿ ಸರ್ 15 10 ಕಳೆದ್ರೆ 5 ರೀ. ದೊಡ್ಡ ಸಂಖ್ಯೆ ಹಿಂದೆ ಪ್ಲಸ್ ಇರತ್ರಿ. ಪ್ಲಸ್ ಅಂತ ಬರೆಯೋದ್ ಬೇಡ್ರಿ, ಅದ್ ಹಂಗ ಬಿಡ್ತಾರೆ. ಇನ್ನ ಈ ಪ್ರಾಬ್ಲಮ್ಸ್ ಏನಾಗ್ತಾವ ಅಂತಂದ್ ಹೇಳಿದ್ರೆ ಇವಾಗ ನೋಡ್ರಿ -10 - 15 ಅಂತಂದ್ರೆ -10 - 15 ಅಂತಂದ್ ಹೇಳಿದ್ರೆ ಮೈನಸ್ ಅಂತಂದ್ ಹೇಳಿದ್ರೆ ಎರಡು ಮೈನಸ್ ಇದ್ದು ಅಂತಂದ್ ಹೇಳಿದ್ರೆ ಕೂಡಿಸ್ಬೇಕಾಗತ್ತೆ. ಹೆಂಗ ಸರ್? ಪ್ಲಸ್ ಇಂಟು ಪ್ಲಸ್ ಅಂತಂದ್ ಹೇಳಿದ್ರೆ ನಾವ್ ಏನ್ ಮಾಡ್ಬೇಕ್ರಿ? ಪ್ಲಸ್ ಅಂತ ಮಾಡ್ಬೇಕು. ಅದಾದ ನಂತರ ಮೈನಸ್ ಇಂಟು ಮೈನಸ್ ಅಂತಂದ್ರೆ ನಾವು ಪ್ಲಸ್ ಮಾಡ್ಕೋಬೇಕಾಗೈತಿ. ಇದನ್ನ ರೂಲ್ ನೋಡಿದಿರಲ್ಲ, ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಬರ್ತದ್ರಿ. ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಮೈನಸ್ ಬರುತ್ತೆ. ಈಗ ನೋಡ್ರಿ ಒಂದ್ ಹುಡುಗ ಜಗಳ ಆಡ್ತಿದ್ರು ಅಂತಂದ್ ಹೇಳಿದ್ರೆ ಅದು ಒಂದು ಹುಡುಗರ ನಡುವೆ ಜಗಳ ಮುಗಿದೋಗತ್ತೆ. ಒಂದ್ ಹುಡುಗಿ ಅಂತಂದ್ ಹೇಳಿದ್ರೆ ಅವ್ರಿಬ್ರು ಜಗಳ ನಿಲ್ಲಂಗ ಇಲ್ಲ. ಯಾವ್ದಾದ್ರು ಒಂದ್ ಹುಡುಗ ಬಂದ್ ಏನಂದ್ರೆ ಜಗಳ ನಿಲ್ಲಿಸ್ಬೇಕು. ಆಮೇಲೆ ಒಂದ್ ಹುಡುಗಿ ಎಲ್ಲ ಜಗಳ ಮಾಡಕತ್ರ ಯಾವಾಗ್ಲೂ ಹುಡುಗಿಗೆ ಗೆಲ್ಲುತ್ತೆ. ಆಮೇಲೆ ಹುಡುಗ ಜಗಳ ಮಾಡಕತ್ರ ಹುಡುಗಿಗೆ ಗೆಲ್ಲುತ್ತೆ. ಆತರ ಸಿಂಪಲ್ ಆಗಿ ಮೈನಸ್ ಬಾಳ್ ಡೇಂಜರ್ ಅಂತಂದ್ ಹೇಳಿ ನೆನ್ಪಿಟ್ಕೊಂಡು ಮೈನಸ್ ಮತ್ತಾದ್ರೆ ಅಲ್ಲಿ ಜಗಳ ಬಿಡ್ಸಕ್ ನಾವು ಹೋಗ್ಬೇಕು, ಪ್ಲಸ್ ಹೋಗ್ಬೇಕಂತಂದ್ರೆ ಯಾರಿಗಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ. ಈಗ ನೋಡ್ರಿ -10 - 15 ಅಂತಂದಿದ್ರೆ ಸರ್ ಇವನ್ ಎರಡು ಕೂಡಿಸ್ಕೋಬೇಕ್ರಿ. ಇದು -10 - 15 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತೆ ಸರ್? 25 ಆಗತ್ರಿ. ಈಗ ನೋಡ್ರಿ ದೊಡ್ಡ ಸಂಖ್ಯೆ ಹಿಂದೆ ಯಾವ್ದೈತ್ರಿ ಸರ್? ದೊಡ್ಡ ಸಂಖ್ಯೆ ಹಿಂದೆ ಮೈನಸ್ ಐತ್ರಿ. ಅದಕ್ಕೋಸ್ಕರ -25 ಆನ್ಸರ್ ಐತಿ. ಕ್ಲಿಯರ್? ಈಗ 2 - 8 ಅಂತಂದೈತ್ರಿ. ಕ್ಲಿಯರ್? ಇನ್ನೊಂದ್ ತರ ಸರ್ ಇವಾಗ ನೋಡ್ರಿ 8ರಾಗ 2 ಕಳೆದ್ರೆ ಎಷ್ಟ್ರಿ? 6 ಬಂತ್ರಿ. ದೊಡ್ಡ ಸಂಖ್ಯೆ ಹಿಂದೆ ಏನೈತ್ರಿ? ಮೈನಸ್ ಐತ್ರಿ. ಅದಕ್ಕೋಸ್ಕರ -6. ಅದೇ ಇವಾಗ 8 - 2 ಮಾಡ್ರಿ ಸರ್. 8ರಾಗ 2 ಕಳೆದ್ರೆ 6 ರೀ. ದೊಡ್ಡ ಸಂಖ್ಯೆ ಹಿಂದೆ ಏನೈತ್ರಿ? ಪ್ಲಸ್ ಐತ್ರಿ. ಸೊ ಅಲ್ಲಿ ಏನು ಬರೆಯೋದ್ ಬೇಡ. ಇಲ್ಲಿ ದೊಡ್ಡ ಸಂಖ್ಯೆ ಹಿಂದೆ ಏನೈತ್ರಿ? ಮೈನಸ್ ಐತ್ರಿ. ಸೊ ಅರ್ಥ ಆಯ್ತಾ ಏನ್ ಯಾವ ತರ ಮಾಡ್ಕೋಬೇಕಂತಂದ್ ಹೇಳಿ? ಈ ತರ ಪ್ಲಸ್ ಮೈನಸ್ ಬರುತ್ತೆ. ಇದನ್ನ ಬಿಟ್ರ ನಾನು ಆಗ್ಲೇ ಹೇಳಿದ್ನಲ್ಲ +9 ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ -8 ಆಮೇಲೆ +9 ಇತ್ತು ಅಂತಂದ್ ಹೇಳಿದ್ರೆ ಇಲ್ಲಿ ಏನು ಕೊಡಂಗಿಲ್ಲ. ಅವಾಗ ಇವನ್ನೆರಡು ಕೂಡಿಸ್ಕೋಬೇಕಾಗತ್ತೆ. ಈಗ -8 ಆಮೇಲೆ +9 -8 ಇತ್ತು ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ ಫಸ್ಟ್ ಇವನ್ನೆರಡು ಕೂಡಿಸ್ಕೋಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಉಳಿದದ್ದು ಮಾಡ್ಕೋಬೇಕಾಗತ್ತೆ. ಕ್ಲಿಯರ್? ಈಗ ಏನಾಗತ್ರಿ ಸರ್ ಇಲ್ಲಿ -8 ಅಂತಂದ್ ಹೇಳಿದ್ರೆ -16 ಆಯ್ತು. ಈಗ ನೋಡ್ರಿ 16ರಾಗ 9 ಕಳೆದ್ರೆ ಎಷ್ಟ? 16ರೊಳಗಡೆ ಈಗ ನೋಡ್ರಿ 9 - 16 ಅಂತಂದ್ರೆ 9 - 16 ಬರ್ದಂಗಿರಿ. ಹಿಂಗ್ ಬರದ್ರು ಒಂದ ಅಥವಾ -9 - 16 ಬರದ್ರು ಒಂದ. ಈಗ ನಾವ್ ಇನ್ನೇನ್ ಹೇಳ್ತೀವಿ? 16ರಾಗ 9 ಕಳೆದ್ರೆ ಎಷ್ಟ್ರಿ ಸರ್? 7 ಅಂತಂದ್ ಹೇಳ್ರಿ. ದೊಡ್ಡ ಸಂಖ್ಯೆ ಹಿಂದೆ ಏನೈತ್ರಿ? ಮೈನಸ್ ಐತ್ರಿ. -7. ಸೊ ಈ ತರ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎ ಅಂತಂದ್ ಹೇಳಿದ್ರೆ ಏನು? ಪ್ಲಸ್ ಐತೆ, ಬಿ ಅಂದ್ರೆ ಮೈನಸ್, ಸಿ ಅಂದ್ರೆ ಇಂಟು, ಡಿ ಅಂದ್ರೆ ಡಿವೈಡೆಡ್ ಬೈ. ಇವುಗಳನ್ನ ಇನ್ನೊಂದ್ಸರಿ ಬರ್ಕೊಳ್ಳಿ. ಇಲ್ಲಿ ಸೈಡ್ ಬರ್ಕೊಂಡು 20. ಡಿ ಅಂದ್ರೆ ಏನೈತ್ರಿ? ಡಿವೈಡ್ ಬೈ 4. ಅದಾದ ನಂತರ ಸಿ ಅಂದ್ರೆ ಏನೈತಿ? ಸಿ ಅಂತಂದ್ ಹೇಳಿದ್ರೆ ಇಂಟು ಐತೆ 3 ಬರ್ಕೊಂಡೆ. ಎ ಅಂತಂದ್ ಹೇಳಿದ್ರ ಪ್ಲಸ್ ಐತಿ, ಆಮೇಲೆ 15 ಬರ್ಕೊಂಡಿ. ಬಿ ಅಂತಂದ್ ಹೇಳಿದ್ರ ಮೈನಸ್ ಐತಿ 8 ಬರ್ಕೊಂಡೆ. ಈ ತರ ಎಲ್ಲ ಬರ್ಕೊಂಡ್ ನಂತರ ನಾ ಏನ್ ಮಾಡ್ಬೇಕೀಗ? ಬೋರ್ಡ್ ಮಾಸ್ ರೂಲ್ ಹಾಕ್ಬೇಕು. ಯಾವ ರೂಲ್ ಹಾಕ್ಬೇಕು? ಬದ್ಮಾಸ್ ರೂಲ್ ಹಾಕ್ಬೇಕು. ಇವ್ ಬ್ರಕೆಟ್ ಇದು ಆಫ್ ಎಲ್ಲ ಏನಿಲ್ಲ, ಸ್ಕ್ವೇರ್ ರೂಟ್ ಎಲ್ಲ ಏನು ಕಾಣಿಸಕತ್ತಿಲ್ರಿ, ಅವನ್ನೆಲ್ಲ ಬಿಡ್ರಿ. ಡಿವೈಡೆಡ್ ಬೈ ಮಲ್ಟಿಪ್ಲಿಕೇಶನ್ ಪ್ಲಸ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಇದು ನಮ್ದು ಆರ್ಡರ್. ಈಗ ಫಸ್ಟ್ ನಾವೇನ್ ಮಾಡ್ಬೇಕ್ರಿ? ಡಿವೈಡೆಡ್ ಬೈ ಮಾಡ್ಬೇಕ್ರಿ. ಇದನ್ನ ಲೈನ್ ಈ ತರ ಹಿಂಗೇರೆ ಹಾಕೊಡ್ರಿ. 20 ಡಿವೈಡೆಡ್ ಬೈ 4 ಮಾಡ್ರಿ. ಸೈಡ್ ಬರೀರಿ. 4 1 4 5 ಎಷ್ಟು ಬಂತ? ಇದನ್ನೆಲ್ಲ ಸಾಲ್ವ್ ಮಾಡಿದಾಗ 5 ಬಂತ್ರ. ಅದನ್ನ ಸ್ಕ್ರಾಚ್ ಹಾಕ್ಬಿಡ್ರಿ. ನಮಗ್ ತುಂಬಾ ಬೇಡ ಕನ್ಫ್ಯೂಸ್. ನೆಕ್ಸ್ಟ್ +15 -8 ಬರ್ಕೊಂಡೆ ಸರ್. ಇಂಟು ಇದು ಐತ್ರಿ. ಇದ್ರೊಳಗೆ ಯಾವ್ದು ಸಾಲ್ವ್ ಮಾಡ್ಬೇಕ್ರಿ? ಫಸ್ಟ್ ಇಂಟು ಸಾಲ್ವ್ ಮಾಡ್ಬೇಕ್ರಿ. ಅಂದ್ರೆ ಇವ್ನ ಎರಡು ಸಾಲ್ವ್ ಮಾಡ್ರಿ. 5 3 ಎಷ್ಟಾಗತ್ರಿ? 15 ಆಗತ್ತೆ. ಏನ್ ಉಳಿತು? 15 ಉಳಿತು. -8. ಈಗ ನೋಡ್ರಿ ಮೈನಸ್ ಮತ್ತು ಪ್ಲಸ್ ಒಳಗಡೆ ಯಾವ್ದು ಪ್ಲಸ್ ಮಾಡ್ಬೇಕ್ರಿ ಸರ್? ನೋಡ್ರಿ +15 ಆಮೇಲೆ ಯಾವ್ಯಾವ್ದ್ರ ಹಿಂದೆ ಪ್ಲಸ್ ಅದಲ್ಲ ಅವ್ನ ಅಷ್ಟ ಮಾಡ್ಬೇಕ್ರಿ. ಅಂದ್ರೆ ಇವನ್ನೆರಡು
ಸೊ 15 ಎಷ್ಟಾಯ್ತು 30 ಆಯ್ತು. 30 ಮೈನಸ್ 8 ಅಂತಂದ್ ಹೇಳಿದ್ರೆ 22 ಅಂತಂದ್ ಹೇಳಿ ಬರುತ್ತೆ. ಇದೇನಂದ್ರೆ ಆನ್ಸರ್ ಆಗತ್ತೆ. ಪಾಯಿಂಟ್ ಕ್ಲಿಯರ್, ಎಲ್ರಿಗೂ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡ್ರಿ, ಬ್ರಕೆಟ್ ಗಳನ್ನ ಕೊಟ್ಟ ಅಂದ್ರೆ ಏನ್ ಮಾಡ್ಬೇಕು? ಬ್ರಕೆಟ್ ಗಳನ್ನ ಕೊಟ್ಟ ಅಂತಂದ್ ಹೇಳಿದ್ರೆ ಮತ್ತೇನ್ ಮಾಡ್ಬೇಕು? ಸಾಲ್ವ್ ಮಾಡ್ಬೇಕಷ್ಟ. ಅದ ಹೆಂಗ್ ಸಾಲ್ವ್ ಮಾಡ್ಬೇಕು? ಬಿ ಅಂತಂದ್ ಹೇಳಿದ್ರೆ ಬ್ರಕೆಟ್ ಗೋಳ್ರಿ ಸರ್. ಮೊದಲು ಈ ತರ ಮುಚ್ಚೋದ್ರಿ, ಆಮೇಲೆ ನೆಕ್ಸ್ಟ್ ಫ್ಲವರ್ ರೀ, ಆಮೇಲೆ ಈ ತರ ಬ್ರಕೆಟ್ ಬರ್ದೈತ್ರಿ. ನೆಕ್ಸ್ಟ್ ಆಫ್ ಅದೆಲ್ಲ ಬರತ್ರಿ, ಅವು ಯಾವ ಏನು ಇಲ್ರಿ. ನೆಕ್ಸ್ಟ್ ಡಿ ಡಿವಿಷನ್ ಬರತ್ರಿ, ಮಲ್ಟಿಪ್ಲಿಕೇಶನ್ ರೀ, ಎ ಅಂದ್ರೆ ಪ್ಲಸ್ ರೀ, ಆಮೇಲೆ ನೆಕ್ಸ್ಟ್ ಎಸ್ ಅಂದ್ರೆ ಮೈನಸ್ ಸಬ್ಟ್ರಾಕ್ಷನ್. ಈಗ ಫಸ್ಟ್ ಏನ್ ಮಾಡ್ಬೇಕು? ಈ ತರ ಬ್ರಕೆಟ್ ನ ಚೆಕ್ ಮಾಡ್ಬೇಕು. ಯಾವ್ದು ಎಲ್ಲೈತ್ರಿ ಸರ್? ಇಲ್ಲಿ ನೋಡ್ರಿ, ಇಲ್ಲಿ ಒಂದ್ ಐತ್ರಿ ಬ್ರಕೆಟ್, ಆಮೇಲೆ ನೆಕ್ಸ್ಟ್ ಇಲ್ಲಿ ಒಂದ್ ಐತ್ರಿ ಬ್ರಕೆಟ್. ಅವ್ನ್ ಇಲ್ಲಿ ಮೊದಲು ಈ ಬ್ರಕೆಟ್ ನಾ ಸೈಡ್ ಬರ್ಕೊಂತೀನಿ. ಏನೈತೆ ಅದ್ರೊಳಗ? 12 ಪ್ಲಸ್ 8 ಡಿವೈಡೆಡ್ ಬೈ 4 ಅಂತಂದ ಸೈಡ್ ಬರ್ಕೊಂಡೆ. ಈಗ ನೋಡ್ರಿ, ಪ್ಲಸ್ ಐತಿ ಡಿವೈಡೆಡ್ ಬೈ ಐತಿ, ಇದ್ರೊಳಗೆ ಯಾವ್ದು ಮೊದಲು ಮಾಡ್ಬೇಕು? ನಾ ಸರ್ ಡಿವೈಡೆಡ್ ಬೈ ಮಾಡ್ಬೇಕ್ರಿ ಮೊದಲು. 8 ಡಿವೈಡೆಡ್ ಬೈ 4 ಅಂತಂದ ಹೇಳಿದ್ರೆ 4 ಒಂದೇ 4 ಎರಡ್ಲೆ ಆನ್ಸರ್ ಎಷ್ಟು ಬಂತು? ಇದನ್ನ ಸಾಲ್ವ್ ಮಾಡಿದ್ರೆ 2 ಬಂತು. 12 ಪ್ಲಸ್ 2 ಆಯ್ತು. 12 ಪ್ಲಸ್ 2 ಸಾಲ್ವ್ ಮಾಡ್ಕೊಂಡ್ರೆ ನಂಗೆ ಎಷ್ಟು ಬಂತು? 14 ಅಂತ ಬಂತು. ಅಂದ್ರೆ ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ ನಂಗೆ ಎಷ್ಟು ಬಂತು? ಈ ಬ್ರಕೆಟ್ ನ 14 ಅಂತ ಬಂತು. ಪಾಯಿಂಟ್ ಕ್ಲಿಯರ್, ಎಲ್ರಿಗೂ ಅರ್ಥ ಆಯ್ತಾ? ವೆರಿ ಗುಡ್. ಇನ್ನು ನೆಕ್ಸ್ಟ್ ಒನ್, ಇಲ್ಲಿ ನೋಡ್ರಿ, ಈಗ ಈ ಬ್ರಕೆಟ್ ನ ಬರ್ಕೋಬೇಕು ಸೈಡ್ ನೋಡ್ರಿ. 15 ಮೈನಸ್ 3 ಇಂಟು 3 ಅಂತ ಬರ್ಕೊಂಡೆ. ಸರ್ ಇವಾಗ ನಾವೇನ್ ಮಾಡ್ಬೇಕ್ರಿ ಸರ್? ಮೊದ್ಲು ಇಂಟು ಮಾಡ್ಕೋಬೇಕ್ರಿ. ಇಂಟು ಮಾಡು, 3 ಇಂಟು 3 ಅಂತಂದ್ ಹೇಳಿದ್ರೆ 15 ಮೈನಸ್ 3 3 9 ಆಯ್ತು. 15 ಮೈನಸ್ 9 ಅಂತಂದ್ ಹೇಳಿದ್ರೆ ಎಷ್ಟು ಬರ್ತೈತಿ? 6 ಬರುತ್ತೆ. ಎಷ್ಟು ಬರುತ್ತೆ? 6 ಬರುತ್ತಲ್ಲ. 9 6 15 15 6 ಬಂತು. ಇದನ್ನ ನಾನು ಸಾಲ್ವ್ ಮಾಡಿದಾಗ ನಂಗೆ ಎಷ್ಟು ಬಂತ್ರಿ ಸರ್ ಅಂತಂದ್ ಹೇಳಿದ್ರೆ ಆನ್ಸರ್ 6 ಬಂತು. ಇನ್ನು ಉಳಿದದ್ದೆಲ್ಲ ಬರ್ಕೋ. ಈ ಬ್ರಕೆಟ್ ಬರ್ಕೊಂಡೆ 50 ಮೈನಸ್ ಇದನ್ನೆಲ್ಲ ಈ ಬ್ರಕೆಟ್ ನ ಸಾಲ್ವ್ ಮಾಡಿದಾಗ ನಂಗೆ ಎಷ್ಟು ಬಂದೈತಿ? 14 ಬಂದೈತಿ. ಫ್ಲವರ್ ಬ್ರಕೆಟ್ ಡಿವೈಡೆಡ್ ಬೈ, ಆಮೇಲೆ ಈ ಫ್ಲವರ್ ಬ್ರಕೆಟ್ ಇಂಟು ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬಂದೈತಿ? 6 ಬಂದೈತೆ. ಇನ್ನು ನೆಕ್ಸ್ಟ್ ಏನು ಸರ್? ಈ ಬ್ರಕೆಟ್ ಇಲ್ರಿ, ಈ ಬ್ರಕೆಟ್ ಐತ್ರಿ. ಈ ಬ್ರಕೆಟ್ ನ ಸಾಲ್ವ್ ಮಾಡು. 50 14 ಕಳೆದ್ರೆ ಎಷ್ಟು ಬರುತ್ತೆ? 50 14 ಕಳೆದ್ರೆ 36 ಬರುತ್ತೆ. ಎಷ್ಟು ಬರುತ್ತೆ? 36. ಇದನ್ನೆಲ್ಲ ಸಾಲ್ವ್ ಮಾಡಿದಾಗ 36 ಬಂತು. ಡಿವೈಡೆಡ್ ಬೈ, ಇನ್ನು ನೆಕ್ಸ್ಟ್ ನೋಡ್ರಿ, ಇದನ್ನ ಸಾಲ್ವ್ ಮಾಡ್ರಿ. ಈ ಬ್ರಕೆಟ್ ನ 2 6 12. ಇನ್ನೇನ್ ಉಳಿತು? 36 12 ಅಂದ್ರ ಡಿವೈಡೆಡ್ ಬೈ ಮಾಡ್ರಿ. 36 ಡಿವೈಡೆಡ್ ಬೈ 12 ಅಂತಂದ್ರೆ 12 3 36. ಆನ್ಸರ್ ಎಷ್ಟು ಬಂತು? 3 ಅಂತಂದ್ ಹೇಳಿ ಬರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಆಯ್ತು. ಒಂದನೇ ಸ್ಟೆಪ್ ಇಲ್ಲಿ ಮಾಡಿದ್ವಿ, ಸೆಕೆಂಡ್ ಸ್ಟೆಪ್ ಇಲ್ಲಿ ಮಾಡಿದ್ವಿ. ಹಿಂಗ ಮಾಡ್ಬೇಕು. ಇದನ್ ಬಿಟ್ಟು ಬೇರೆ ಏನಾದ್ರು ಮಾಡಿದ್ವಿ, ನಿನ್ನ ಆನ್ಸರ್ ಹೋಗುದಿ ಹೊಯ್ಕೋತ್ ಹೋಗುತ್ತೆ. ಅದ ಹಂಗ ಹೋಗಂಗಿಲ್ಲ, ನಿಂತ ಹೊಯ್ಕೋತ್ ಹೋಗುತ್ತೆ. ಯಾಕಂದ್ರ ಅದ್ ಹೋಗೋದಲ್ದ ಅದ್ರ ಜೊತೆ ನಿಂದ ಏನ್ ತಗೋತ್ ಹೋಗುತ್ತ? ಮೈನಸ್ ಮಾರ್ಕ್ಸ್ ತಗೊಂಡ್ ಹೋಗುತ್ತ. ಈ ಕ್ವಶನ್ ಏನಂದ್ರೆ ನಿಮ್ಗೆ ಹೋಮ್ ವರ್ಕ್. ನೀವೇನ್ ಮಾಡ್ಬೇಕು? ಈ ಕ್ವಶನ್ ಅನ್ನ ಸಾಲ್ವ್ ಮಾಡ್ಬೇಕು ಸ್ಟೆಪ್ ಬೈ ಸ್ಟೆಪ್. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಸಾಲ್ವ್ ಮಾಡಿ ಪ್ರತಿಯೊಬ್ಬರು ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ಆನ್ಸರ್ ಅನ್ನ ಹಾಕ್ರಿ. ಏನಂತಂದ ಹೇಳಿ, ಒಂದನೇ ಹೋಮ್ ವರ್ಕ್ ಗೆ ಆನ್ಸರ್ ಅಂತಂದ್ ಹಾಕ್ರಿ. ಫಸ್ಟ್ ಅಂತಂದ್ ಹಾಕ್ಬಿಟ್ಟು ಈ ತರ ರೌಂಡ್ ಹಾಕ್ಬಿಟ್ಟು ನಿಮ್ ಆನ್ಸರ್ ಅನ್ನ ಹಾಕ್ರಿ. ಯಾರ್ಯಾರಿಗೆ ಸ್ಟೆಪ್ ಬೈ ಸ್ಟೆಪ್ ಮ್ಯಾಥಮೆಟಿಕ್ಸ್ ಕಲಿಬೇಕು, ಮಾರ್ಕ್ಸ್ ಜಾಸ್ತಿ ತಗೊಂಡ್ ಬರ್ಬೇಕು ಅನ್ಕೊಂಡಿರಿ, ಪ್ರತಿಯೊಬ್ರು ಮಾಡಾಕ್ರಿ. ಉಳಿದವ್ರಿಗೆ ಫೋರ್ಸ್ ಇಲ್ಲ. ಫೋರ್ಸ್ ಮಾಡಿದ್ರೆ ತ್ರಾಸ ಆಗೈತಿ. ಮತ್ತೆ ತ್ರಾಸ ಆದ್ರೆ ಮತ್ತದ ಬೇರೆ ಆಗ್ತದೆ. ಈ ತರ ಕ್ವಶನ್ ಕೊಟ್ಟಾಗ ಫಸ್ಟ್ ಸ್ಟೆಪ್ ಏನ್ ನಮ್ದ? ಸರ್ ಈಗ ಎಲ್ಲೆಲ್ಲಿ ಏನೇನ್ ಕೊಟ್ಟಾರಲ್ಲ ಒಂದ್ ಚೇಂಜ್ ಮಾಡಿ ಬರ್ಕೋಬೇಕ್ರಿ. ಇಲ್ಲಿ ಪ್ಲಸ್ ಐತಲ್ಲ, ಇಲ್ಲಿ ಇಲ್ಲಿ ಏನ್ ಡಿವೈಡೆಡ್ ಬೈ ಬರಿಬೇಕು. ಇಲ್ಲಿ ಮೈನಸ್ ಐತಲ್ಲ, ಮೈನಸ್ ಇದ್ದಲ್ಲಿ ಏನ್ ಬರಿಬೇಕು ಸರ್? ಇಂಟು ಬರಿಬೇಕ್ರಿ. ಆಮೇಲೆ ಇಲ್ಲಿ ಡಿವೈಡೆಡ್ ಬೈ ಐತಲ್ಲ, ಡಿವೈಡೆಡ್ ಬೈ ಇದ್ದಲ್ಲಿ ಮೈನಸ್ ಬರಿಬೇಕು. ಪ್ಲಸ್ ಇದ್ದಲ್ಲಿ ಡಿವೈಡೆಡ್ ಬೈ ಬರಿಬೇಕು. ಆಮೇಲೆ ನೆಕ್ಸ್ಟ್ ಇಲ್ಲಿ ಇಂಟು ಐತಲ್ಲ, ಇಲ್ಲಿ ಇಂಟು ಇದ್ದಲ್ಲಿ ಪ್ಲಸ್ ಬರಿಬೇಕು. ಇಲ್ಲೊಂದು ಬಿಟ್ಟಿವಿ ಅದಕ್ಕೆ. ಇಲ್ಲಿ ಡಿವೈಡೆಡ್ ಬೈ ಐತಲ್ಲ, ಇಲ್ಲಿ ಮೈನಸ್ ಬರಿಬೇಕು. ಇಲ್ಲಿ ಮೈನಸ್ ಇದ್ದಲ್ಲಿ ಏನ್ ಬರಿಬೇಕು? ಮೈನಸ್ ಇದ್ದಲ್ಲಿ ನೋಡ್ರಿ ಇಲ್ಲಿ ಮ್ಯಾಲ ಇಂಟು ಬರಿಬೇಕು. ಆಮೇಲೆ ಪ್ಲಸ್ ಇದ್ದಲ್ಲಿ ಏನ್ ಬರಿಬೇಕು? ಪ್ಲಸ್ 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 ಇದ್ದಲ್ಲಿ ಡಿವೈಡೆಡ್ ಬೈ ಬರಿಬೇಕು. ಆಮೇಲೆ ಇಂಟು ಇದ್ದಲ್ಲಿ ಏನ್ ಬರಿಬೇಕು? ಸಾರಿ, ಮೈನಸ್ ಇದ್ದಲ್ಲಿ ಇಂಟು ಬರಿಬೇಕು. ಈ ತರ ಎಲ್ಲ ಇನ್ನೊಂದ್ಸರಿ ಬರ್ಕೊಳ್ಳೋಣ. ಇದೊಂದು ಬ್ರಕೆಟ್, ಆಮೇಲೆ ಇದು 45 ಡಿವೈಡೆಡ್ ಬೈ 5, ಆಮೇಲೆ ಇಂಟು 3, ಅದಾದ ನಂತರ ಪ್ಲಸ್ 12 ಮೈನಸ್ 4 ಡಿವೈಡೆಡ್ ಬೈ 2, ಈ ಬ್ರಕೆಟ್ ಆಯ್ತು. ನೆಕ್ಸ್ಟ್ ಡಿವೈಡೆಡ್ ಬೈ ಅಲ್ಲ, ಮೈನಸ್ ಆಯ್ತು. ಅದು ಮೈನಸ್ ಸ್ಕ್ವೇರ್ ಬ್ರಕೆಟ್ 8 ಇಂಟು 2, ಅದಾದ ನಂತರ ಡಿವೈಡೆಡ್ ಬೈ 4 ಇಂಟು 3 ಅಂತಂದೈತೆ. ಸೊ ಈ ರೀತಿಯಾಗಿ ಬಂತು. ಇವನ್ನೆಲ್ಲಾ ಸಾಲ್ವ್ ಮಾಡ್ಕೊಂಡಾಗ ಎಲ್ಲ ಕರೆಕ್ಟ್. ಡಿವೈಡೆಡ್ ಬೈ ಇಂಟು ಪ್ಲಸ್ ಮೈನಸ್ ಡಿವೈಡೆಡ್ ಬೈ ಮೈನಸ್ ಇಂಟು ಡಿವೈಡೆಡ್ ಬೈ ಇಂಟು ಅಂತಂದೈತೆ. ಇವಾಗ ಏನ್ ಮಾಡ್ಬೇಕು ನಾವು? ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಏನನ್ನ ಸಾಲ್ವ್ ಮಾಡ್ಕೋಬೇಕು ಸರ್? ಈ ತರ ಬ್ರಕೆಟ್ ಗಳನ್ನ ಮೊದಲು ಸಾಲ್ವ್ ಮಾಡ್ಕೋಬೇಕು. ಬ್ರಕೆಟ್ ಗಳನ್ನ ಸಾಲ್ವ್ ಮಾಡ್ರಿ. ಆಮೇಲೆ ನೆಕ್ಸ್ಟ್ ಡಿವಿಷನ್ ಪ್ಲಸ್ ಇಂಟು, ಆಮೇಲೆ ಪ್ಲಸ್ ಮೈನಸ್ ಮಾಡ್ಕೋಬೇಕು. ಈಗ ಫಸ್ಟ್ ನಾವ್ ಏನ್ ಮಾಡೋಣ ಅಂತಂದ ಹೇಳಿದ್ರೆ, ಈ ತರ ಇಲ್ಲದಾವಲ್ಲ ಬ್ರಕೆಟ್ಸ್ ಗಳನ್ನ, ಇದನ್ನ ಸಾಲ್ವ್ ಮಾಡ್ಕೋಬೇಕು. ಈ ಮೂರೂನು ಎಟ್ ಅ ಟೈಮ್ ಸಾಲ್ವ್ ಮಾಡ್ಕೋಬೇಕು. ನೋಡ್ರಿ ಫಸ್ಟ್ ಒಂದ್ ನೋಡ್ರಿ, ಇದನ್ನ ನಾನು ಸಾಲ್ವ್ ಮಾಡ್ಕೋತೀನಿ. ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ಎಷ್ಟು ಆಯ್ತು? ಇದನ್ನ 16 ಆಯ್ತು. ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬಂತು? 16 ಬಂತು.
ಈಗ ಇದನ್ ಸೈಡ್ ಬರ್ಕೋತೀನಿ 12 ಮೈನಸ್ 4 ಡಿವೈಡೆಡ್ ಬೈ 2 ಅಂತಂದೇಳಿ. ಈ ಎರಡು ಚಿಹ್ನೆಗಳಲ್ಲಿ ಮೊದಲು ಡಿವೈಡೆಡ್ ಬೈ ಮಾಡ್ಕೋಬೇಕು. 4 ಡಿವೈಡೆಡ್ ಬೈ 2 ಅಂತಂದ ಹೇಳಿದ್ರೆ 2 ಬಂತು. ಇದ್ ನೋಡ್ರಿ 12 ಮೈನಸ್ 2 ಅಂತಂದ ಹೇಳಿದ್ರೆ 10 ಆಗತ್ತೆ. ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ ನಂಗೆ ಎಷ್ಟು ಬಂತು 10 ಅಂತಂದ ಹೇಳಿ ಬಂತು. ಕ್ಲಿಯರ್. ಅದಾದಂದ್ರೆ ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. 45 ಡಿವೈಡೆಡ್ ಬೈ 5 ಇಂಟು 3 ಅಂತಂದೈತೆ. 5 ಒಂದ್ಲೆ 5 9 45. ಇನ್ನೇನು ಇತ್ತು 9 3 27 ಆಯ್ತು. ಸೊ ಇದನ್ನ ಡಿವೈಡೆಡ್ ಬೈ ಮಾಡ್ಕೊಂಡೆ ಫಸ್ಟ್. 5 9 45 ಆಯ್ತು. 9 ಉಳಿತು. 9 ಇಂಟು 3 ಅಂದ್ರೆ 9 3 27. ಇನ್ನ ಸೈಡ್ ಬರ್ಕೋತೀನಿ. ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬಂದೈತ್ರಿ 27 ಬಂದೈತ್ರಿ. ಪ್ಲಸ್ ಐತ್ರಿ ಇಲ್ಲಿ. ಕ್ಲಿಯರ್. ಆಮೇಲೆ ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬಂದೈತ್ರಿ 10 ಬಂದೈತ್ರಿ. ಆಮೇಲೆ ಮೈನಸ್ ಐತ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಇದನ್ನ ಸಾಲ್ವ್ ಮಾಡ್ಕೊಂಡಾಗ 16 ಐತ್ರಿ. ಅದಾದಂದ್ರೆ ಡಿವೈಡೆಡ್ ಬೈ 4 ಇಂಟು 3 ಉಳಿದದ್ದೆಲ್ಲ ಬರ್ಕೊಂಡೆ. ಇದೇನಂತಂದ ಹೇಳಿದ್ರೆ ನಮ್ದು ಉಳಿದಿರೋದು. ಈಗ ಚೆಕ್ ಮಾಡ್ರಿ. ಈಗೇನು ಉಳಿದಿದ್ದು ಒಂದ ಬ್ರಾಕೆಟ್ ಅಲ್ಲ, ಅದನ್ನ ಸಾಲ್ವ್ ಮಾಡ್ಕೊಡ್ರಿ. ಈ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೊಡ್ರಿ. 27 ಪ್ಲಸ್ 10 37 ಆಯ್ತು. ಮೈನಸ್ ಇದನ್ನ ಸಾಲ್ವ್ ಮಾಡ್ಕೋಬೇಕು. 16 ಡಿವೈಡೆಡ್ ಬೈ 4 ಇಂಟು 3 ಎಷ್ಟಾಗತ್ತೆ ಸರ್? ಮೊದಲು ಡಿವೈಡೆಡ್ ಬೈ ಮಾಡ್ಕೋಬೇಕ್ರಿ. 16 ಡಿವೈಡೆಡ್ ಬೈ 4 ಅಂದ್ರೆ 4 ಬಂತಿಲ್ಲ ಆನ್ಸರ್. 4 3 ಅಂತಂದ ಹೇಳಿದ್ರೆ 12 ಆಯ್ತು. ಸೊ 12 ಬರ್ಕೊಂಡೆ ಇಲ್ಲಿ. ಸೊ 37 ಮೈನಸ್ 12 ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ 25 ಅಂತಂದ ಹೇಳಿ ಬರುತ್ತೆ. ಸೊ ಈ ರೀತಿಯಾಗಿರುವಂತಹ ದೊಡ್ಡ ದೊಡ್ಡ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು. ನೋಡ್ರಿ, ನಿಮ್ಗೆ ಯಾವ್ದಾದ್ರು ಬರ್ಲಿಲ್ಲ ಅಂತಂದ ಹೇಳಿದ್ರೆ, ಏನಾದ್ರೂ ಬರ್ಲಿಲ್ಲ ಅಂತಂದ ಹೇಳಿದ್ರೆ, ಅಥವಾ ಯಾವ್ದಾದ್ರು ಟಾಪಿಕ್ ಮೇಲೆ ನಿಮ್ಗೆ ಬೇಸಿಕ್ ಬೇಕು ಅಂತಂದ ಹೇಳಿದ್ರೆ, ಎಲ್ಲಾನು ಏನಂತಂದ ಹೇಳಿದ್ರೆ ಬೇಸಿಕ್ ಇಂದ ಅಡ್ವಾನ್ಸ್ ಕಲಿಯೋನು. ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಏನಂದ್ರ ನಾನು ಹೇಳ್ಕೊಡ್ತೀನಿ. ಕೆಇಎ ಬೋರ್ಡ್ ಅಲ್ಲಿ ಯಾವ್ಯಾವ ಕ್ವಶನ್ಸ್ ಗಳನ್ನ ಕೇಳ್ತಾನೆ ಅಂತಂದೇಳಿ. ಎಸ್, ನೆಕ್ಸ್ಟ್ ಕ್ಲಾಸ್ ಏನ್ ಮಾಡೋಣ ಅಂತಂದ ಹೇಳಿದ್ರೆ ಕ್ಯಾಲೆಂಡರ್ ಮೇಲೆ ನಿಮ್ಗೆ ಕ್ವಶನ್ಸ್ ಗಳನ್ನ ಹಾಕ್ತೀನಿ. ಇವಾಗ ಬೋರ್ಡ್ ಮ್ಯಾಥ್ಸ್ ಮೇಲೆ ಆಯ್ತಾ, ಬೋರ್ಡ್ ಮ್ಯಾಥ್ಸ್ ಮೇಲೆ ನಿಮ್ಗೆ ಎಲ್ರಿಗೂ ಅರ್ಥ ಆಗೈತೆ ಅನ್ಕೊಂತೀನಿ. ನೆಕ್ಸ್ಟ್ ಏನಂದ್ರೆ ಕ್ಯಾಲೆಂಡರ್ ಮೇಲೆ ನಾನು ಒಂದು ವಿಡಿಯೋವನ್ನ ಹಾಕ್ತೀನಿ. ಇಲ್ಲ ಸರ್ ನಮ್ಗೆ ಇನ್ನು ಬೋರ್ಡ್ ಮಾಸ್ ಮೇಲೆ ಬೇಕು ಅಂತಂದ ಹೇಳಿದ್ರೆ ಯಾವ ಟೈಪ್ ಕ್ವಶನ್ಸ್ ಗಳು ನಿಮ್ಗೆ ಅರ್ಥ ಆಗಿಲ್ಲ ಅನ್ನೋದನ್ನ ನೀವೇನ್ ಮಾಡ್ಬೇಕು ಕಮೆಂಟ್ ಒಳಗಡೆ ಹಾಕ್ರಿ. ಯಾವ ಟೈಪ್ ಕ್ವಶನ್ಸ್ ಗಳು ಅರ್ಥ ಆಗಿಲ್ಲ ಅನ್ನೋದನ್ನ ನೀವು ಕಮೆಂಟ್ ಒಳಗಡೆ ಹಾಕ್ರಿ. ಆ ಕ್ವಶನ್ಸ್ ಗಳನ್ನ ತಗೊಂಡು ನಾ ಸಾಲ್ವ್ ಮಾಡ್ತೀನಿ. ಕ್ಲಿಯರ್. ನಾಳೆ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.